ಟೂ ವೀಲರ್ ಚಕ್ರಗಳು ಮತ್ತು ಟೈರ್ಗಳು. ವೀಲ್ಸ್ ಆ್ಯಂಡ್ ಟೈರ್ಸ್ ಆಫ್ ಟೂ ವೀಲರ್ಸ್. ನಿಮ್ಮ ಟೂ ವೀಲರ್ನ ವೇಗ, ಸ್ಥಿರತೆ ಮತ್ತು ಸುರಕ್ಷತೆಗೆ ಯಾವುದು ಹೆಚ್ಚು ಕೊಡುಗೆ ನೀಡುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಹೌದು, ಇದರ ಹಿಂದೆ ನಿರ್ಣಾಯಕ ಪಾತ್ರವನ್ನು ವಹಿಸುವ ಭಾಗಗಳೆಂದರೆ ಚಕ್ರಗಳು ಮತ್ತು ಟೈರ್ಗಳು. ನಯವಾದ ರಸ್ತೆಗಳಲ್ಲಾಗಲಿ ಅಥವಾ ಒರಟಾದ ಭೂಪ್ರದೇಶದಲ್ಲಾಗಲಿ ಸರಿಯಾದ ಚಕ್ರಗಳು ಮತ್ತು ಟೈರ್ಗಳು ನಿಮ್ಮ ಸವಾರಿಯನ್ನು ಆರಾಮದಾಯಕವಾಗಿಸುವುದಲ್ಲದೆ ನಿಮ್ಮ ಸುರಕ್ಷತೆಯನ್ನು ಸಹ ಖಚಿತಪಡಿಸುತ್ತವೆ. ಹಾಗಾದರೆ ಬನ್ನಿ, ಇಂದು ನಾವು ಟೂ ವೀಲರ್ಗಳ ಚಕ್ರಗಳು ಮತ್ತು ಟೈರ್ಗಳ ಪ್ರಕಾರಗಳು, ಅವುಗಳ ಕಾರ್ಯಗಳು ಮತ್ತು ಅವುಗಳ ಪ್ರಾಮುಖ್ಯತೆಯ ಬಗ್ಗೆ ಕಲಿಯೋಣ. ಟೂ ವೀಲರ್ನ ಪ್ರಮುಖ ಭಾಗಗಳಲ್ಲಿ ಚಕ್ರಗಳು ಮತ್ತು ಟೈರ್ಗಳು ಒಂದು. ಇವು ಇಡೀ ವಾಹನದ ತೂಕವನ್ನು ಹೊರುತ್ತವೆ ಮತ್ತು ರಸ್ತೆಯಲ್ಲಿ ವೇಗವನ್ನು ಪಡೆಯಲು ಅನುವು ಮಾಡಿಕೊಡುತ್ತವೆ. ಚಕ್ರಗಳು ಮತ್ತು ಟೈರ್ಗಳ ವಿಧಗಳು. ಸ್ಪೋಕ್ ವೀಲ್ಗಳು. ಸ್ಪೋಕ್ ವೀಲ್ಗಳು ಸಾಂಪ್ರದಾಯಿಕ ವೀಲ್ ಡಿಸೈನ್ ಆಗಿದೆ. ಇವು ದೀರ್ಘಕಾಲ ಬಾಳಿಕೆ ಬರುತ್ತವೆ ಮತ್ತು ದುರಸ್ತಿಯನ್ನು ಸುಲಭವಾಗಿ ಮಾಡಬಹುದು. ಒರಟು ರಸ್ತೆಗಳು ಮತ್ತು ಆಫ್ ರೋಡಿಂಗ್ಗೆ ಇವು ಅತ್ಯುತ್ತಮ ಆಯ್ಕೆಯಾಗಿದೆ. ಅಲಾಯ್ ವೀಲ್ಗಳು. ಅಲಾಯ್ ವೀಲ್ಗಳು ಹೊಸ ಅಥವಾ ಆಧುನಿಕ ಡಿಸೈನ್ ವೀಲ್ ಆಗಿವೆ. ಇವು ಹಗುರವಾಗಿರುತ್ತವೆ ಮತ್ತು ಹೆಚ್ಚಿನ ವೇಗದಲ್ಲಿಯೂ ಸಹ ಸ್ಥಿರವಾಗಿರುತ್ತವೆ. ಇವು ಸುಗಮ ರಸ್ತೆಗಳಿಗೆ ಸೂಕ್ತವಾಗಿದೆ, ಆದ್ದರಿಂದ ಇವುಗಳನ್ನು ಇಂದು ವ್ಯಾಪಕವಾಗಿ ಬಳಸಲಾಗುತ್ತಿದೆ. 3 ವಿಧದ ಟೈರ್ಗಳಿವೆ: ಸಾಲಿಡ್ ಟೈರ್ಗಳು, ಟ್ಯೂಬ್ ಟೈರ್ಗಳು ಮತ್ತು ಟ್ಯೂಬ್ಲೆಸ್ ಟೈರ್ಗಳು. ಸಾಲಿಡ್ ಟೈರ್ಗಳಲ್ಲಿ ಟ್ಯೂಬ್ ಇರುವುದಿಲ್ಲ. ಇವು ಸಂಪೂರ್ಣವಾಗಿ ಘನವಾಗಿರುತ್ತವೆ. ಇವುಗಳನ್ನು ಎತ್ತಿನ ಗಾಡಿಗಳು ಮತ್ತು ಕುದುರೆ ಗಾಡಿಗಳಿಗೆ ಬಳಸಲಾಗುತ್ತದೆ. ಟ್ಯೂಬ್ ಟೈರ್ಗಳ ಒಳಗೆ ಟ್ಯೂಬ್ ಇರುತ್ತದೆ. ಈ ಟ್ಯೂಬ್ ಅಲ್ಲಿ ಗಾಳಿಯನ್ನು ತುಂಬಿದ ನಂತರವೇ ಟೈರನ್ನು ಬಳಸಬಹುದು. ಇವುಗಳನ್ನು ಕಾರುಗಳು, ಮೋಟಾರ್ ಸೈಕಲ್ಗಳು ಇತ್ಯಾದಿ ವಾಹನಗಳಲ್ಲಿ ಬಳಸಲಾಗುತ್ತದೆ. ಟ್ಯೂಬ್ ಇಲ್ಲದೆ ಕಾರ್ಯನಿರ್ವಹಿಸುವ ಟೈರ್ಗಳನ್ನು ಟ್ಯೂಬ್ಲೆಸ್ ಟೈರ್ಗಳು ಎಂದು ಕರೆಯಲಾಗುತ್ತದೆ. ಇವುಗಳಲ್ಲಿ ಗಾಳಿ ತುಂಬಿದಾಗ ಈ ಟೈರ್ಗಳು ಗಾಳಿಯ ಒತ್ತಡದಿಂದ ರಿಮ್ಗೆ ಅಂಟಿಕೊಳ್ಳುತ್ತವೆ. ಆದ್ದರಿಂದ ಟ್ಯೂಬ್ಲೆಸ್ ಟೈರ್ಗಳಿಂದ ಗಾಳಿ ಹೊರಹೋಗುವುದಿಲ್ಲ. ಟೈರಿನ ವಿವಿಧ ಭಾಗಗಳು. ಟೈರ್ ಟ್ರೆಡ್. ಟೈರ್ ಮತ್ತು ರಸ್ತೆಯ ನಡುವಿನ ಘರ್ಷಣೆಯಿಂದ ಶಾಖ ಉತ್ಪತ್ತಿಯಾಗುತ್ತದೆ. ಈ ಶಾಖವನ್ನು ಹೊರಹಾಕಲು ಮತ್ತು ಮಳೆಯ ಸಮಯದಲ್ಲಿ ನೀರನ್ನು ತೆಗೆದುಹಾಕಲು ಟೈರ್ಗಳು ತಮ್ಮ ಮೇಲ್ಮೈಯಲ್ಲಿ ಟೈರ್ ಟ್ರೆಡ್ಗಳು ಎಂದು ಕರೆಯಲ್ಪಡುವ ವಿಶೇಷ ಬಿರುಕುಗಳನ್ನು ಹೊಂದಿರುತ್ತವೆ. ಈ ಡಿಸೈನ್ ವಾಹನಕ್ಕೆ ರಸ್ತೆಯಲ್ಲಿ ಉತ್ತಮ ಹಿಡಿತವನ್ನು ಒದಗಿಸುತ್ತದೆ. ಟೈರ್ ಶೋಲ್ಡರ್. ಟ್ರೆಡ್ನ ಅಂಚು ಮತ್ತು ಸೈಡ್ ವಾಲ್ ಅನ್ನು ಸಂಪರ್ಕಿಸುವ ಟೈರ್ನ ಭಾಗ. ಸೈಡ್ ವಾಲ್. ಟ್ರೆಡ್ ಮತ್ತು ಬೀಟ್ಸ್ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸುವ ಟೈರ್ನ ಭಾಗವನ್ನು ಸೈಡ್ ವಾಲ್ ಎಂದು ಕರೆಯಲಾಗುತ್ತದೆ. ಇದನ್ನು ಪ್ರಾಥಮಿಕವಾಗಿ ರಬ್ಬರ್ನಿಂದ ತಯಾರಿಸಲಾಗುತ್ತದೆ. ಟೈರ್ ಬೀಡ್. ಚಕ್ರವನ್ನು ರಿಮ್ಗೆ ಸಂಪರ್ಕಿಸುವ ಟೈರ್ನ ಭಾಗವಾಗಿದೆ. ಇದು ವಿಶೇಷವಾಗಿ ತಯಾರಿಸಲಾದ ರಬ್ಬರ್ನಿಂದ ಮಾಡಿದ ಬಲವಾದ ಸ್ಟೀಲ್ ಕೇಬಲ್ ಮೆಟೀರಿಯಲ್ ಇಂದ ಮಾಡಲಾಗಿದೆ. ಟೈರ್ ಸೈಜ್. ನಿಮ್ಮ ಬೈಕ್ ಅಥವಾ ಸ್ಕೂಟರ್ ಟೈರ್ಗಳಲ್ಲಿರುವ ಸಂಖ್ಯೆಗಳನ್ನು ನೀವು ಎಂದಾದರೂ ನೋಡಿದ್ದೀರಾ ಮತ್ತು ಇವುಗಳ ಅರ್ಥವೇನೆಂದು ಯೋಚಿಸಿದ್ದೀರಾ? ಬನ್ನಿ, ಇದನ್ನು ಸರಳ ಭಾಷೆಯಲ್ಲಿ ವಿವರಿಸೋಣ. ಒಂದು ಟೈರಲ್ಲಿ 100, 90, 18, MC, 56P ಬರೆದಿದೆ ಎಂದು ಭಾವಿಸೋಣ. ಇದರ ಅರ್ಥವೇನು? 100 ಇದು ಟೈರ್ನ ಅಗಲವಾಗಿದೆ, ಅದನ್ನು ಮಿಲಿಮೀಟರ್ಗಳಲ್ಲಿ ಅಳೆಯಲಾಗುತ್ತದೆ. 90 ಇದು ಟೈರ್ನ ಪ್ರೊಫೈಲ್ ಅಥವಾ ಎತ್ತರವಾಗಿದೆ, ಇದು ಅಗಲದ 90% ಆಗಿರುತ್ತದೆ. 18 ಇದು ರಿಮ್ನ ವ್ಯಾಸವಾಗಿದೆ, ಇದನ್ನು ಇಂಚುಗಳಲ್ಲಿ ಅಳೆಯಲಾಗುತ್ತದೆ. MC ಇದು ಟೈರನ್ನು ಮೋಟಾರ್ ಸೈಕಲ್ಗಳಿಗಾಗಿ ತಯಾರಿಸಲಾಗಿದೆ ಎಂದು ಸೂಚಿಸುತ್ತದೆ. ಈಗ 56P ಬಗ್ಗೆ ಮಾತನಾಡೋಣ. 56 ಇದು ಟೈರ್ನ ಗರಿಷ್ಠ ಭಾರವನ್ನು ಹೊರುವ ಸಾಮರ್ಥ್ಯವನ್ನು ಸೂಚಿಸುತ್ತದೆ. 56 ಎಂದರೆ ಟೈರ್ 224 kg ವರೆಗಿನ ಭಾರವನ್ನು ನಿಭಾಯಿಸಬಲ್ಲದು.
ಪಿ. ಇದನ್ನು ಟೈರ್ನ ಗರಿಷ್ಠ ವೇಗದ ಮಿತಿಯನ್ನು ಸೂಚಿಸುತ್ತದೆ. ಪಿ ಎಂದರೆ ಟೈರ್ ಗರಿಷ್ಠ 150 ಕಿಲೋಮೀಟರ್ ಪ್ರತಿ ಗಂಟೆಗೆ ವೇಗದವರೆಗೆ ಸುರಕ್ಷಿತವಾಗಿದೆ ಎಂದರ್ಥ. ಟೈರ್ ಮೇಲೆ ಪಿ ಜೊತೆಗೆ ಕ್ಯೂ, ಆರ್ ಅಥವಾ ಎಸ್ ಎಂದು ಬರೆದಿದ್ದರೆ ಟೈರ್ ಹೆಚ್ಚಿನ ವೇಗವನ್ನು ತಡೆದುಕೊಳ್ಳಬಲ್ಲದು ಎಂದರ್ಥ. ಕ್ಯೂ 160 ಕಿಲೋಮೀಟರ್ ಪ್ರತಿ ಗಂಟೆಗೆ, ಆರ್ 170 ಕಿಲೋಮೀಟರ್ ಪ್ರತಿ ಗಂಟೆಗೆ ಮತ್ತು ಎಸ್ 180 ಕಿಲೋಮೀಟರ್ ಪ್ರತಿ ಗಂಟೆಗೆ ಗರಿಷ್ಠ ಸುರಕ್ಷಿತ ವೇಗದ ಮಿತಿಯನ್ನು ಸೂಚಿಸುತ್ತದೆ. ಈ ರೇಟಿಂಗ್ಗಳು ಹೈ ಸ್ಪೀಡ್ ಡ್ರೈವಿಂಗ್ ಮಾಡಲು ಟೈರ್ನ ಸೂಕ್ತತೆಯನ್ನು ಸೂಚಿಸುತ್ತವೆ. ಒಂದು ವೇಳೆ ಟೈರ್ ಮೇಲೆ ಬರೆದಿದ್ದರೆ 049 ಇದು ಬ್ಯಾಚ್ ಅಥವಾ ಮಾಡೆಲ್ ನಂಬರ್ ಅನ್ನು ಸೂಚಿಸುತ್ತದೆ. 13 ಟೈರ್ 13 ಇಂಚಿನ ರಿಮ್ಗಳಿಗೆ ಸೂಕ್ತವಾಗಿದೆ ಎಂದು ಇದು ಸೂಚಿಸುತ್ತದೆ. ZRY ಇದು ಮಾಡೆಲ್ ಅಥವಾ ಡಿಸೈನ್ ಕೋಡ್ ಆಗಿದೆ. ಇದು ಟೈರ್ನ ಪ್ರಕಾರವನ್ನು ಸೂಚಿಸುತ್ತದೆ. ಉದಾಹರಣೆಗೆ Z ಹೈ ಸ್ಪೀಡ್ ಕ್ಯಾಟಗರಿ, R ರೇಡಿಯಲ್ ಟೈರ್, Y ಸ್ಪೀಡ್ ರೇಟಿಂಗ್, ಉದಾಹರಣೆಗೆ ಗಂಟೆಗೆ 300 ಕಿಲೋಮೀಟರ್ ವರೆಗಿನ ಸಾಮರ್ಥ್ಯ. ಟೈರ್ನ ಮೇಲೆ ಉತ್ಪಾದನಾ ದಿನಾಂಕವನ್ನು ಸಹ ಮುದ್ರಿಸಲಾಗುತ್ತದೆ. ಉದಾಹರಣೆಗೆ 31/24 ಎಂದರೆ ಟೈರನ್ನು 2024ರ 31ನೇ ವಾರದಲ್ಲಿ ತಯಾರಿಸಲಾಗಿದೆ ಎಂದರ್ಥ. ಈಗ ನಾವು ಟೈರ್ಗಳು ಹೇಗೆ ಹಾನಿಗೊಳಗಾಗುತ್ತವೆ ಮತ್ತು ಅವುಗಳನ್ನು ದೀರ್ಘಕಾಲದವರೆಗೆ ಸುರಕ್ಷಿತವಾಗಿಡಲು ಯಾವ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ. ಅವಶ್ಯಕತೆಗಿಂತ ಹೆಚ್ಚು ಗಾಳಿ ತುಂಬಿಸುವುದು, ಕೆಟ್ಟ ರಸ್ತೆಗಳು, ಹೆಚ್ಚಿನ ಭಾರ, ಹೆಚ್ಚಿನ ವೇಗ ಮತ್ತು ಬಿಸಿ ವಾತಾವರಣದಂತಹ ಹಲವು ಕಾರಣಗಳಿಂದ ಟೈರ್ಗಳು ಹಾನಿಗೊಳಗಾಗಬಹುದು. ಟೈರ್ ನಿರ್ವಹಣೆ. ಸರಿಯಾದ ಟೈರ್ ನಿರ್ವಹಣೆಗಾಗಿ ಈ 4 ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ. 1. ವಾರಕ್ಕೊಮ್ಮೆಯಾದರೂ ನಿಮ್ಮ ಟೈರ್ ಪ್ರೆಷರ್ ಅನ್ನು ಚೆಕ್ ಮಾಡಿ. 2. ಯಾವುದೇ ಸೈಡಿಂದ ಟೈರ್ ಒಡೆದಿದ್ದರೆ ತಕ್ಷಣ ಅದನ್ನು ಬದಲಾಯಿಸಿ. 3. ಒಂದೇ ವಾಹನದಲ್ಲಿ ವಿವಿಧ ರೀತಿಯ ಟೈರ್ಗಳನ್ನು ಬಳಸಬೇಡಿ. 4. ಯಾವಾಗಲೂ ಕಂಪನಿ ಸೂಚಿಸಿದ ರೇಟಿಂಗ್ ಇರುವ ಟೈರ್ಗಳನ್ನು ಮಾತ್ರ ಬಳಸಿ. ಸರಿಯಾದ ನಿರ್ವಹಣೆಯಿಂದ ಟೈರ್ ಜೀವಿತಾವಧಿ ಹೆಚ್ಚಾಗುತ್ತದೆ ಮತ್ತು ಸುರಕ್ಷಿತ ಸವಾರಿಯನ್ನು ಖಚಿತಪಡಿಸುತ್ತದೆ. ಸಾರಾಂಶ. ಇಂದಿನ ವಿಡಿಯೋದಲ್ಲಿ ನಾವು ಟೈರ್ಗಳ ಬಗ್ಗೆ ಪ್ರಮುಖ ಮಾಹಿತಿಯನ್ನು ಕಲಿತಿದ್ದೇವೆ. ಟೈರ್ಗಳ ಪ್ರಕಾರಗಳು, ಇವುಗಳ ವಿವಿಧ ಭಾಗಗಳು, ಟೈರ್ ಹಾನಿಗೆ ಕಾರಣಗಳು ಮತ್ತು ಇವುಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಎಂಬುದನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಈ ಮಾಹಿತಿಯ ಸಹಾಯದಿಂದ ನೀವು ನಿಮ್ಮ ಟೈರ್ಗಳನ್ನು ಸರಿಯಾಗಿ ನೋಡಿಕೊಳ್ಳಲು ಮತ್ತು ಅವುಗಳ ಜೀವಿತಾವಧಿಯನ್ನು ವಿಸ್ತರಿಸಲು ಸಾಧ್ಯವಾಗುತ್ತದೆ. ಸರಿಯಾದ ಟೈರ್ಗಳನ್ನು ಆಯ್ಕೆ ಮಾಡುವುದು ಮತ್ತು ನೋಡಿಕೊಳ್ಳುವುದು ನಿಮ್ಮ ಟೂ ವೀಲರ್ನ ಸುರಕ್ಷತೆ ಮತ್ತು ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತದೆ. ಈಗ ನಿಮಗಾಗಿ ಒಂದು ಪ್ರಶ್ನೆ. ಬೈಕ್ ಟೈರ್ನಲ್ಲಿ ಎಷ್ಟು ಗಾಳಿ ಇರಬೇಕು? ದಯವಿಟ್ಟು ಕಾಮೆಂಟ್ಗಳಲ್ಲಿ ಬರೆಯಿರಿ.